ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಓಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಝೀರೋ ಕಾಸ್ಟಲ್ಲಿ ಯಾವ ರೀತಿ ಫ್ರಿಡ್ಜ್ನ ಆರ್ಗನೈಸ್ ಮಾಡ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಝೀರೋ ಕಾಸ್ಟಲ್ಲಿ ಅಂದರೆ ತುಂಬಾ ಪ್ಲಾಸ್ಟಿಕ್ ಅನ್ನೋದು ಯೂಸ್ ಮಾಡ್ತಾ ಇರ್ತೀವಿ. ಪ್ಲಾಸ್ಟಿಕ್ ಅಲ್ಲದೆ ಝೀರೋ ಕಾಸ್ಟಲ್ಲಿ ಯಾವ ರೀತಿ ನಾವು ಆರ್ಗನೈಸ್ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನೇನು ಟಿಪ್ಸ್ನೆಲ್ಲ ಶೇರ್ ಮಾಡ್ತೀನಿ ಅಂತ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ನಾವು ವಿತೌಟ್ ಡಿಲೇ ನೆಕ್ಸ್ಟ್ ಆದ ಫ್ರಿಡ್ಜ್ನ ಕ್ಲೀನ್ ಮಾಡಬೇಕಾದ್ರೂ ಆರ್ಗನೈಸ್ ಮಾಡಬೇಕಾದ್ರೂ ಫಸ್ಟಿಗೆ ಅದರಲ್ಲಿರುವಂಥ ವೆಜಿಟೇಬಲ್ಸ್ ಅನ್ನೋದು ಪೂರ್ತಿಯಾಗಿ ಖಾಲಿ ಆಗಿರಬೇಕು. ಅಂಥ ಟೈಮಲ್ಲಿ ನಾವು ಫ್ರಿಡ್ಜ್ನ ಕ್ಲೀನಿಂಗ್ ಇರ್ಬೋದು, ಆರ್ಗನೈಸಿಂಗ್ ಇರ್ಬೋದು ನಾವು ಮಾಡ್ಕೊಳ್ಬೋದು. ಫಸ್ಟಿಗೆ ನಾನಿಲ್ಲಿ ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸು ಖಾಲಿ ಆಗಿದೆ. ಇಂಥ ಟೈಮಲ್ಲಿ ಫ್ರಿಡ್ಜ್ನ ಮತ್ತೆ ರೀಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ರೀಆರ್ಗನೈಸ್ ಮಾಡಬೇಕಾದ್ರೆ ನಾವು ವೆಜಿಟೇಬಲ್ಸ್ನ ಕೂಡ ಬೈ ಮಾಡಬೇಕಾಗುತ್ತೆ. ವೆಜಿಟೇಬಲ್ಸ್ನ ನನಗೆ ಯಾವ್ಯಾವ್ದು ಬೇಕೋ ನಮ್ಮ ಫ್ಯಾಮಿಲಿ ಕ್ವಾಂಟಿಟಿ ಮೇರೆಗೆ ನಾನಿಲ್ಲಿ ಕೆಲವೊಂದು ವೆಜಿಟೇಬಲ್ಸ್ನ ಬೈ ಮಾಡಿದ್ದೀನಿ. ಈ ವೆಜಿಟೇಬಲ್ಸ್ನ ಕೂಡ ಯಾವ ರೀತಿ ಫ್ರೆಶ್ ಆಗಿ ಇಟ್ಕೊಳ್ಬೋದು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ನ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ಗೆ ನಾನು ತಂದಿರುವಂತಹ ವೆಜಿಟೇಬಲ್ಸ್ ಎಲ್ಲ ಒಂದು ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕೆಲವೊಂದು ವೆಜಿಟೇಬಲ್ಸ್ನ ಡಿವೈಡ್ ಮಾಡ್ಕೊಳ್ತೀನಿ. ಅಂದರೆ ಫ್ರಿಜ್ಜಲ್ಲಿರುವಂಥ ವೆಜಿಟೇಬಲ್ಸು, ಫ್ರಿಡ್ಜ್ ಹೊರಗಡೆ ಇಡೋವಂತಹ ವೆಜಿಟೇಬಲ್ಸು ಮತ್ತು ಕೆಲವೊಂದು ವೆಜಿಟೇಬಲ್ಸ್ನ ನಾವು ಕ್ಲೀನ್ ಮಾಡಿ ಇಡಬೇಕಾಗುತ್ತೆ, ಬಿಡಿಸಿ ಎಲ್ಲನೂ ಇಡಬೇಕಾಗುತ್ತೆ. ಮೆಣಸು ಇರ್ಬೋದು ಅಥವಾ ಬಟಾಣಿ ಪೀಸ್ ಅಂತ ಏನು ಹೇಳ್ತೀವಿ, ಇದೆಲ್ಲನೂ ಕೂಡ ನಾವು ಸ್ವಲ್ಪ ಕ್ಲೀನ್ ಮಾಡಿ ಪ್ರೊಸೆಸ್ ಅನ್ನೋದು ಇರುತ್ತೆ, ಅದನ್ನೆಲ್ಲ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟಿಗೆ ಎಲ್ಲ ವೆಜಿಟೇಬಲ್ಸ್ನ ಈ ರೀತಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಡಿವೈಡ್ ಮಾಡಬೇಕಾದ್ರೇ ಈ ರೀತಿ ಕಸ ಇರೋದನ್ನೆಲ್ಲ ತೆಗೆದುಬಿಡ್ತಾ ಇದ್ದೀನಿ. ಈ ರೀತಿ ವೆಜಿಟೇಬಲ್ಸ್ನೆಲ್ಲ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಅಥವಾ ತೊಳಿಬೇಕಾದ್ರೆ ಮತ್ತು ಸ್ಟೋರ್ ಮಾಡ್ಕೊಳ್ಬೇಕಾದ್ರೂ ಕೂಡ ತುಂಬಾ ಈಸಿ ಆಗುತ್ತೆ. ಈಗ ಮೊದಲು ನಾನು ಹೊರಗಡೆ ಏನು ವೆಜಿಟೇಬಲ್ಸ್ ಇಡ್ತೀನಿ ಅದನ್ನೆಲ್ಲ ಅದಕ್ಕೆ ಸಂಬಂಧಪಟ್ಟಿರೋಂತಹ ಕಡೆ ನಾನು ಇದನ್ನು ಇಟ್ಕೊಂಡ್ಬಿಡ್ತೀನಿ. ಈಗ ಉಳಿದಿರೋಂತಹ ವೆಜಿಟೇಬಲ್ಸ್ನ ಎಲ್ಲದನ್ನು ಕೂಡ ವಾಶ್ ಮಾಡಿ ಒಂದು ಕಡೆಗೆ ಡ್ರೈ ಆಗೋಕ್ಕೆ ಒಂದು ಟವಲ್ ಮೇಲೆ ಹರಡಿಬಿಟ್ಟಿರ್ತೀನಿ. ಇಲ್ಲಿ ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ, ವಿಡಿಯೋ ಲೆಂತ್ ಆಗುತ್ತೆ ಅನ್ನೋದ್ರಿಂದ. ಫಸ್ಟಿಗೆ ಯಾವುದೇ ವೆಜಿಟೇಬಲ್ಸ್ನ ತೊಳಿಬೇಕಾದ್ರೂ ನಾರ್ಮಲ್ ವಾಟರಿಂದ ವಾಶ್ ಮಾಡಿಬಿಟ್ಟು ಆಮೇಲೆ ನಾನು ಒಂದು ವೇಳೆ ಜಾಸ್ತಿ ಮಣ್ಣೆಲ್ಲ ಇದೆ ಅನ್ನೋದಾದರೆ ಒಂದು ಬ್ರಷ್ ತೊಗೊಂಡು ನೀಟಾಗಿ ವಾಶ್ ಮಾಡ್ತೀನಿ. ಅದರ್ವೈಸ್ ವಾಟರು ಮತ್ತು ವೆನಿಗರ್ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಸಾಲ್ಟ್ ವಾಟರಲ್ಲಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಜಸ್ಟ್ ನಾರ್ಮಲ್ ವಾಟರಲ್ಲಿ ಸ್ವಲ್ಪ ವೆನಿಗರ್ನ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ವೆಜಿಟೇಬಲ್ಸ್ ಎಲ್ಲನೂ ನೀಟಾಗಿ ಡ್ರೈ ಆಗೋ ಒಳಗಡೆ ನಾನು ಕೆಲವೊಂದು ವೆಜಿಟೇಬಲ್ಸ್ ಎಲ್ಲ ಹಾಗೆ ಏನು ಬಿಟ್ಟಿದ್ದೀವಿ ಅದನ್ನು ಜಸ್ಟ್ ವೈಪ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಕ್ಸಾಂಪಲ್ ಹಸಿಮೆಣ್ಸು ಇರ್ಬೋದು ಅಥವಾ ಬಟಾಣಿ ಎಲ್ಲ ಏನು ಹೇಳ್ತೀವಿ ಅದನ್ನೆಲ್ಲನೂ ಬಿಡಿಸಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಹಸಿಮೆಣ್ಸನ್ನ ನಾನು ಸ್ಟೋರ್ ಮಾಡೋಕ್ಕೆ ಈ ಒಂದು ಕಂಟೈನರ್ನ ತೊಗೊಂಡಿದ್ದೀನಿ. ಇದು ಬಂದು ನಮಗೆ ಮಿಲ್ಕ್ ಜೊತೆಗೆ ಹಾಕೊಳ್ಳೋ ಪೌಡರೆಲ್ಲ ಏನು ಸಿಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಆ ರೀತಿ ಬಾಟಲ್ಸು. ಇದು ಫುಡ್ ಗ್ರೇಡ್ ಕ್ವಾಲಿಟಿ ಆಗಿರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಹಸಿಮೆಣ್ಸನ್ನ ತೊಟ ಅನ್ನೋದು ತೆಗಿಬೇಕಾಗುತ್ತೆ. ಬಟ್ ಹಸಿಮೆಣ್ಸು ತೊಳೆಯೋದ್ರಿಂದ ನಮ್ಗೆ ಅದರೊಳಗಡೆ ವಾಟರ್ ಕೂಡ ಹೋಗಿ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಜಸ್ಟ್ ಒಂದು ಟಿಶ್ಯೂನ ತೊಗೊಂಡು ಈ ರೀತಿ ವೈಪ್ ಮಾಡಿಕೊಂಡ್ರೆ ಮೇಲಿರುವಂಥ ಧೂಳೆಲ್ಲನೂ ಕ್ಲೀನ್ ಆಗುತ್ತೆ. ನಾವು ಯೂಸ್ ಮಾಡಬೇಕಾದ್ರೆ ಇದನ್ನು ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಇನ್ನು ಪೂರ್ತಿಯಾಗಿ ಹಣ್ಣಾಗಿರುವಂಥ ಹಸಿಮೆಣ್ಸನ್ನ ಸಪ್ರೇಟಾಗಿ ಇಟ್ಕೊಳ್ತೀನಿ, ಎಲ್ಲ ಹಸಿಮೆಣ್ಸು ಹಾಳಾಗ್ದಿರ ಇರುತ್ತೆ ಅನ್ನೋದ್ರಿಂದ. ನೆಕ್ಸ್ಟು ಬಟಾಣಿ ಕೂಡ ಅದೇ ರೀತಿಯೇ ನಾನಿಲ್ಲಿ ನೀಟಾಗಿ ಬಿಡಿಸಿ ದಪ್ಪದೊಂದು ಸೈಜ್ ಪಕ್ಕಕ್ಕೆ ಅಥವಾ ಎಳೆ ಕಾಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಸೈಜ್ ಸಪ್ರೇಟಾಗಿ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಕೆಲವೊಂದು ಕೆಲಸಗಳೆಲ್ಲ ಮಾಡಬೇಕಾದ್ರೆ ಮಕ್ಕಳನ್ನ ಕೂಡ ಇನ್ವಾಲ್ವ್ ಮಾಡಿಕೊಂಡ್ರೆ ಅವರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಇದೇ ರೀತಿಯೇ ನಾನು ಕಾಲಿಫ್ಲವರ್ನ ಕೂಡ ಬಿಡಿಸಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ನಾನಿಲ್ಲಿ ಡೇಟ್ಸ್ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಫುಡ್ ಗ್ರೇಡ್ ಕ್ವಾಲಿಟಿ ಆಗಿರೋದ್ರಿಂದ ಇದರಲ್ಲಿ ನಾವು ಯಾವುದೇ ಒಂದು ವೆಜಿಟೇಬಲ್ಸ್ನ ಇಟ್ಬಿಟ್ಟು ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಸಾಮಾನ್ಯವಾಗಿ ಈ ರೀತಿ ಕಾಲಿಫ್ಲವರ್ ಎಲ್ಲ ತುಂಬ ಜಾಸ್ತಿ ಹುಳ ಅನ್ನೋದು ಇರುತ್ತೆ. ಸೊ ಆದಷ್ಟು ನಾವು ತಂದಿದ್ದ ಕೂಡಲೇ ಇಮಿಡಿಯೇಟಾಗಿ ಬಿಡಿಸಿ ಇಟ್ಕೊಂಡ್ರೆ ಹುಳ ಅನ್ನೋದು ಎಲ್ಲ ಕಡೆ ಸ್ಪ್ರೆಡ್ ಆಗದಿರ ಇರುತ್ತೆ. ಈ ರೀತಿ ಒಂದು ಕಂಟೈನರಲ್ಲಿ ಬಿಡಿಸಿ ಇಟ್ಕೊಳ್ತೀನಿ. ಮೇಲೆ ಕೆಳಗಡೆ ಕೂಡ ಟಿಶ್ಯೂನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಯಾವುದೇ ರೀತಿ ವಾಶ್ ಮಾಡಿಲ್ಲ. ನಾನು ಯೂಸ್ ಮಾಡಬೇಕಾದ್ರೆ ಈ ರೀತಿ ಚೆನ್ನಾಗಿ ಕುದ್ದಿರೋ ಅಂತಹ ನೀರಿಗೆ ಸ್ವಲ್ಪ ಸಾಲ್ಟ್ನ ಹಾಕ್ಬಿಟ್ಟು ನನಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಕಾಲಿಫ್ಲವರ್ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಇದರೊಳಗಡೆ ಹಾಕ್ತೀನಿ. ಸೊ ಈ ರೀತಿ ಹಾಕೋದ್ರಿಂದ ಹೈಜಿನಿಕ್ ಆಗೂ ಇರುತ್ತೆ. ಸಣ್ಣ ಪುಟ್ಟ ಹುಳಗಳೇನಾದರೂ ನಮಗೆ ಕಾಣದೇ ಇರೋವಂಥದ್ದು ಏನಾದರೂ ಇದ್ದರೂ ಕೂಡ ಅಲ್ಲೇ ಆ ಬಿಸಿ ನೀರಿನ ಹಬೆಗೆ ನೀಟಾಗಿ ಕಿಲ್ ಆಗಿಬಿಡುತ್ತೆ. ಈಗ ನಾನು ಒಂದು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ತೆಗೆದು ಅಡುಗೆಗೆ ಯೂಸ್ ಮಾಡ್ತೀನಿ. ಈಗ ತಂದಿರೋಂತಹ ಎಲ್ಲ ವೆಜಿಟೇಬಲ್ಸ್ನ ವಾಶ್ ಮಾಡಿ ಕೆಲವೊಂದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಆರ್ಗನೈಸ್ ಮಾಡೋದು ಅಂತ ನೋಡೋಣ. ಆರ್ಗನೈಸ್ ಮಾಡ್ಕೊಳ್ಬೇಕಾದ್ರೆ ಇದೇ ವಿಡಿಯೋ ಜೊತೆಗೆ ಒಂದು DIYನ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮಗೆ ಮಾರ್ಕೆಟಲ್ಲಿ ಫ್ರಿಡ್ಜ್ ಆರ್ಗನೈಸ್ ಮಾಡೋಕ್ಕೆ ಕಾಟನ್ ಬ್ಯಾಗ್ಸ್ ಅನ್ನೋದು ಸಿಗುತ್ತೆ. ಆ ಕಾಟನ್ ಬ್ಯಾಗ್ಸ್ನ ಈಸಿಯಾಗಿ ಮನೆಯಲ್ಲಿ ನಾವೇ ರೆಡಿ ಮಾಡ್ಕೊಳ್ಬೋದು. ಯಾವುದೇ ರೀತಿ ಸ್ಟಿಚಿಂಗ್ ಮಿಷಿನ್ ಕೂಡ ಇರೋವಂಥ ಅವಶ್ಯಕತೆ ಇರಲ್ಲ. ಜಸ್ಟ್ ಇಲ್ಲಿ ನಾನು ದಿವಾನದ್ದು
ಕೆಲವೊಂದು ಕ್ಲಾತ್ಸ್ನ ತೊಗೊಂಡಿದ್ದೀನಿ. ಈ ಕ್ಲಾತಿಂದಲೇ ನಾವು ಈಸಿಯಾಗಿ ಫ್ರಿಡ್ಜ್ ಆರ್ಗನೈಸೇಷನ್ಗೆ ಯೂಸ್ ಮಾಡೋಂಥ ಬ್ಯಾಗ್ಸ್ನ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದನ್ನು ಎರಡಾಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಉದ್ದ ಇರುತ್ತೆ ಅಲ್ವಾ, ಇದನ್ನು ನಾನು ಇಲ್ಲಿ ಮಿಡಲ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನೀವು ತುಂಬ ಉದ್ದ ಇರೋಂಥ ವೆಜಿಟೇಬಲ್ಸ್ನ ಫ್ರಿಜ್ಜಲ್ಲಿ ಇಡೋದಾದರೆ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಬೋದು, ಅಥವಾ ಇದನ್ನು ಹೋಲ್ನ ನೀವು ಒಂದೇ ಮಾಡ್ಕೊಳ್ಬೋದು. ಇಲ್ಲಿ ನಾನು ಎರಡು ಮಾಡ್ಕೊಳ್ತಾ ಇರೋದ್ರಿಂದ ಮಿಡಲ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಕ್ಲಾತ್ಸ್ನ ನಾನು ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಕೊಂಡು ನಾರ್ಮಲ್ ಸೂಜಿ ದಾರದಿಂದನೇ ಹೊಲಿದು ಇಟ್ಕೊಳ್ತಾ ಇದ್ದೀನಿ. ನಿಮಗೆ ನಿಮ್ಗೆ ಗೊತ್ತಾಗಲಿ ಅನ್ನೋದ್ರಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರನೇ ಆ್ಯಡ್ ಮಾಡಿದ್ದೀನಿ ನೋಡಿ. ನಾರ್ಮಲ್ ಸೂಜಿ ದಾರದ ಜೊತೆಗೆ ಈ ರೀತಿ ಫೋಲ್ಡ್ ಮಾಡಿ ಹೊಲಿಯೋದ್ರಿಂದ ಮತ್ತು ನಾವು ರಿವರ್ಸ್ ಹಾಕಿದಾಗ ನಮಗೆ ಬ್ಯಾಗ್ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ನಮಗೆ ಲಾಸ್ಟಲ್ಲಿ ನಮಗೆ ಕಾಣಿಸುತ್ತೆ. ಎರಡು ಬ್ಯಾಗ್ನ ನಾನು ಇದೇ ರೀತಿಯೇ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬ್ಯಾಗ್ ಬೇಕೋ ಅಷ್ಟು ಕ್ಲಾಸ್ನ ನೀವು ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು. ಈಗ ಅದನ್ನು ನಾನು ರಿವರ್ಸ್ ಮಾಡ್ತಾ ಇದ್ದೀನಿ ನೋಡಿ. ಸೇಮ್ ನಮಗೆ ಮಾರ್ಕೆಟಲ್ಲಿ ಯಾವ ರೀತಿ ಬ್ಯಾಗ್ ಸಿಗುತ್ತೆ ಫ್ರಿಜ್ಜಲ್ಲಿ ವೆಜಿಟೇಬಲ್ಸ್ನೆಲ್ಲ ಆರ್ಗನೈಸ್ ಮಾಡೋಕ್ಕೆ ಅದೇ ರೀತಿಯೇ ಇರುತ್ತೆ. ಬಟ್ ಲಾಕಿಂಗ್ ಸಿಸ್ಟಮ್ ಅನ್ನೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ. ಈ ರೀತಿ ದಿವಾನದ್ದು ಏನಾದರೂ ನಿಮಗೆ ಹಳೆ ಕ್ಲಾತ್ಸ್ ಎಲ್ಲ ಇದ್ದರೆ ನೀವು ಇದರಿಂದ ಈ ರೀತಿ ರೆಡಿ ಮಾಡ್ಕೊಳ್ಬೋದು, ಅಥವಾ ಪಿಲ್ಲೋ ಕ್ಲಾತ್ಸ್ ಎಲ್ಲ ಏನು ಸಿಗುತ್ತೆ ನಿಮಗೆ ಅದರಿಂದ ಕೂಡ ಈ ರೀತಿ ಬ್ಯಾಗ್ನ ನೀವು ರೆಡಿ ಮಾಡ್ಕೊಳ್ಬೋದು. ಈಗ ನಾನು ಎರಡು ಬ್ಯಾಗ್ ಒಳಗಡೆ ವೆಜಿಟೇಬಲ್ಸ್ನ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬ್ಯಾಗಲ್ಲಿ ನೀವು ಸ್ಟೋರ್ ಮಾಡೋದ್ರಿಂದ ನಿಮಗೆ ಸರಿಯಾಗಿ ಯಾವ ವೆಜಿಟೇಬಲ್ಸ್ ಯಾವುದ್ರಲ್ಲಿ ಇಟ್ಟಿದ್ದೀರ ಅನ್ನೋದು ಗೊತ್ತಾಗಲ್ಲ ಅನ್ನೋದಾದರೆ ಈ ಟಿಪ್ನ ನೀವು ಕೂಡ ಫಾಲೋ ಮಾಡಿ. ಫಸ್ಟಿಗೆ ನಾವು ಸಾಮಾನ್ಯವಾಗಿ ಪಲಾವ್ಗೆ ಯೂಸ್ ಮಾಡೋವಂತಹ ಎಲ್ಲ ವೆಜಿಟೇಬಲ್ಸ್ನ ಒಂದು ಬ್ಯಾಗಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ರೈತಾಗಿ ಯೂಸ್ ಮಾಡುವಂತಹ ಕುಕುಂಬರ್ ಇರ್ಬೋದು, ನಾವು ಟೊಮೆಟೊಸ್ ಬಿಟ್ಟು ಇನ್ನು ಉಳಿದಿರೋ ಅಂತಹ ಎಲ್ಲ ಪಲಾವ್ ವೆಜಿಟೇಬಲ್ಸ್ನ ಒಂದು ಬ್ಯಾಗಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಸರಿ ನಾವು ಏನಾದರೂ ಪಲಾವ್ ಇರ್ಬೋದು ಅಥವಾ ನಿಮಗೆ ಅದಕ್ಕೆ ಸಂಬಂಧಪಟ್ಟಿರೋಂಥ ರೈಸ್ ಎಲ್ಲ ಮಾಡಬೇಕಾದ್ರೆ ಒಂದೇ ಬ್ಯಾಗಲ್ಲಿ ಎಲ್ಲ ವೆಜಿಟೇಬಲ್ಸು ಸಿಗುತ್ತೆ. ಬೇರೆ ವೆಜಿಟೇಬಲ್ಸ್ ಎಲ್ಲ ಇನ್ನೊಂದು ಬ್ಯಾಗಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ನಾರ್ಮಲಾಗಿ ನಾವು ಮಾರ್ಕೆಟಲ್ಲಿ ಏನಾದರೂ ಗ್ರಾಸರೀಸ್ನ ಬೈ ಮಾಡೋಕ್ಕೆ ಹೋದಾಗ ಪೇಪರ್ ಬ್ಯಾಗ್ಸ್ ಅನ್ನೋದು ನಮಗೆ ಅಲ್ಲಿ ಸಿಗುತ್ತೆ ಅಲ್ವಾ, ಆ ಪೇಪರ್ ಬ್ಯಾಗ್ಸ್ನ ಯೂಸ್ ಮಾಡಿಕೊಂಡು ಉಳಿದಿರೋ ಎಲ್ಲ ವೆಜಿಟೇಬಲ್ಸ್ನ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ. ಈಗ ನಾನು ಫ್ರಿಜ್ನ ಡೀಪ್ ಕ್ಲೀನ್ ಮಾಡಿಕೊಂಡು ಈಗ ಆರ್ಗನೈಸ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಅದರಲ್ಲಿರುವಂತಹ ಎಲ್ಲ ಐಟಮ್ಸ್ನ ಹೊರಗಡೆ ಇಟ್ಟು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಡೀಪ್ ಕ್ಲೀನ್ ಇರ್ಬೋದು ಅಥವಾ ನಾರ್ಮಲಾಗಿ ಆರ್ಗನೈಸೇಷನ್ ಇರ್ಬೋದು, ಇದಕ್ಕೂ ಮುಂಚೆ ಒಂದು ಫ್ರಿಜ್ ಆರ್ಗನೈಸೇಷನ್ ವೀಡಿಯೋನ ಶೇರ್ ಮಾಡಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ನಾನು ಸುಳಿದಿಟ್ಕೊಂಡಿರುವಂತಹ ಎಲ್ಲ ಬಟಾಣಿನ ಮುಂಚೆ ಒಂದು ದಿವಸನೇ ಇಟ್ಟಿರೋದ್ರಿಂದ ನಿಮಗೆ ಇಲ್ಲಿ ಫ್ರೋಝನ್ ಆಗಿ ಕನ್ವರ್ಟ್ ಆಗಿದೆ. ಈ ಬಟಾಣಿ ಎಲ್ಲನೂ ಕೂಡ ನಾನು ಆರ್ಗನೈಸ್ ಮಾಡೋಕ್ಕೆ ನಾರ್ಮಲಾಗಿ ಸಿಗೋವಂತಹ ಬಾಕ್ಸ್ನ ಯೂಸ್ ಮಾಡಿದ್ದೀನಿ. ಇದು ಬಂದು ಡಾಬರ್ ಹನಿ ಬಾಕ್ಸು, ನೀವು ನೋಡ್ತಾ ಇರ್ಬೋದು. ಇದು ಯಾವುದೂ ಕೂಡ ನಾನು ಫ್ರಿಜ್ಗೋಸ್ಕರ ಅನ್ನೋದೇ ಬೈ ಮಾಡಿಲ್ಲ. ಸಪ್ರೇಟಾಗಿ ನಾನು ಮನೆಯಲ್ಲಿ ಬೈ ಮಾಡಿರೋವಂತಹ ಐಟಮ್ಸ್ನ ಈ ರೀತಿ ಕಂಟೈನರ್ಸಲ್ಲಿ ಬೈ ಮಾಡಿ ಈ ಬಾಕ್ಸಸ್ನ ಫ್ರಿಜ್ ಆರ್ಗನೈಸೇಷನ್ಗೆ ಯೂಸ್ ಮಾಡಿದ್ದೀನಿ. ಇದು ಕೂಡ ನಮಗೆ ಹಾಟ್ ಚಾಕ್ಲೇಟ್ ಪೌಡರ್ ಬರುತ್ತಲ್ವ, ಆ ರೀತಿ ಬಾಕ್ಸು. ಇದರಲ್ಲಿ ನೋಡಿ ನಾನು ಸಪ್ರೇಟಾಗಿ ತುಂಬ ಎಳೆ ಆಗಿರೋವಂತಹ ಕಾಳನ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಳೆದಾಗಿರುವಂತಹ ಬಟಾಣಿ ಕಾಳನ್ನ ಮುಂಚೆನೇ ಯೂಸ್ ಮಾಡಬೇಕಾಗುತ್ತೆ. ನಾವು ತುಂಬ ದಿನಗಳವರೆಗೂ ಸ್ಟೋರ್ ಮಾಡಿದ್ರೆ ಬೇಗನೆ ಹಾಳಾಗ್ಬಿಡುತ್ತೆ. ಸಪ್ರೇಟಾಗಿ ನಾವು ಕ್ಲೀನಾಗಿರೋವಂತಹದ್ದನ್ನೆಲ್ಲ ನೋಡಿಕೊಂಡು ತುಂಬ ಬಲ್ತಿರೋವಂಥ ಬೀಜನ ಸಪ್ರೇಟಾಗಿ, ಸ್ವಲ್ಪ ಎಳೆದಾಗಿರೋವಂಥ ಬೀಜನ ಸಪ್ರೇಟಾಗಿ ಇಟ್ಕೊಂಡು ಮುಂಚೆನೇ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಕೆಲವೊಂದು ಮಸಾಲೆ ಐಟಮ್ಸ್ನೆಲ್ಲನೂ ನಾನು ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಇದನ್ನು ಕೂಡ ಲಾಕ್ ಮಾಡೋಕ್ಕೆ ನಾರ್ಮಲಾಗಿ ನಮಗೆ ರಬ್ಬರ್ ಎಲ್ಲ ಏನು ಸಿಗುತ್ತೆ ಈ ರಬ್ಬರ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಕೆಲವೊಂದು ಐಟಮ್ಸ್ನ ಎಂಟಿ ಆಗಿದ ಕೂಡಲೇ ಈ ರೀತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಲ್ಲ, ಇದಕ್ಕೆ ನಾನು ಒಂದು ಕ್ಯಾನ್ನ ಕಟ್ ಮಾಡಿಬಿಟ್ಟು ಅದರ ಕ್ಯಾಪ್ ಪಾರ್ಟ್ನ ಇದಕ್ಕೆ ಯೂಸ್ ಮಾಡಿದ್ದೀನಿ. ಬಾಟಮ್ ಪಾರ್ಟ್ನ ನಾನು ಫ್ರಿಜ್ಜಲ್ಲಿ ತೋರಿಸ್ತೀನಿ ನೆಕ್ಸ್ಟು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ಇದು ಯಾವುದೂ ಕೂಡ ನಾನು ಹೊಸದಾಗಿ ಬೈ ಮಾಡಿರೋವಂಥ ಕಂಟೈನರ್ಸ್ ಅಲ್ಲ, ಜಸ್ಟು ಈ ಐಸ್ ಕ್ರೀಮ್ ಬಾಕ್ಸ್ ಮಾತ್ರನೇ ಒಂದು ಐಸ್ ಕ್ರೀಮ್ ತೊಗೊಳ್ಬೇಕಾದ್ರೇ ಬಂದಿರೋವಂತಹ ಬಾಕ್ಸು. ಅದನ್ನು ಬಿಟ್ಟರೆ ಇನ್ನು ಎಲ್ಲದನ್ನು ಕೂಡ ನಾನು DIY ಅಥವಾ ಮನೆಯಲ್ಲಿ ಬೇರೆ ಐಟಮ್ಸ್ನ ಬೈ ಮಾಡಿ ಅದರ ಕಂಟೈನರ್ನ ಫ್ರಿಜ್ ಆರ್ಗನೈಸೇಷನ್ನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿದ್ರಲ್ಲ, ಮಿಲ್ಕ್ ಪೌಡರ್ನ ಕೂಡ ಅಷ್ಟೇ GRB ತುಪ್ಪದ ಬಾಟಲ್ ಏನು ಬರುತ್ತೆ ಅದರಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಜಾಮ್ ಬಾಟಲ್ಸ್ ಎಲ್ಲನೂ ಯೂಸ್ ಮಾಡಿದ್ರೆ ತುಂಬಾ ಹೈಜಿನಿಕ್ಕಾಗಿ, ಮತ್ತು ಫ್ರಿಜ್ಜಲ್ಲಿ ಕೂಡ ನಾವು ಗ್ಲಾಸ್ ಜಾರ್ನ ಕೂಡ ಇಡ್ಬೋದು. ನೆಕ್ಸ್ಟು ಫ್ರೀಝರ್ ಪಾರ್ಟ್ ಆಯಿತು. ಈಗ ಫ್ರಿಜ್ ಪಾರ್ಟ್ಗೆ ಬರೋದಾದರೆ ಫಸ್ಟಿಗೆ ನಾನು ಹಾಲು ಅನ್ನೋದು ಇಟ್ಕೊಳ್ತೀವಿ, ಹಾಲಿನ ಪ್ಯಾಕೆಟು. ಅಲ್ಲೇ ಹೋಮ್ ಮೇಡ್ ಗೀನ ನಾನು ಸಾಮಾನ್ಯವಾಗಿ ನಾವು ಕೆಲವೊಂದು ಸಾರಿ ಗೀ ಬೈ ಮಾಡಿದಾಗ ಬಂದಿರುತ್ತಲ್ವ ಪೇಪರು, ಅದೇ ಪೇಪರಲ್ಲೇ ರ್ಯಾಪ್ ಮಾಡಿ ಇಟ್ಟಿದ್ದೀನಿ. ಈ ಗ್ಲಾಸ್ ಕಂಟೈನರ್ ಏನು ನೋಡ್ತಿದ್ದೀರಾ, ಇದು ಒಂದು ಚಾಕ್ಲೇಟ್ಸ್ನ ಬೈ ಮಾಡಿದಾಗ ಸಿಕ್ಕಿರುವಂಥ ಗ್ಲಾಸ್ ಕಂಟೈನರು. ಇದರಲ್ಲಿ ನಾನು ಕೆಲವೊಂದು ಫುಡ್ ಕಲರ್ಸು ಮತ್ತು ಹಾಟ್ ಚಾಕ್ಲೇಟ್ ಎಲ್ಲನೂ ಇಟ್ಟಿದ್ದೀನಿ.
ಇದು ಬಂದು ಚಾಪರಲ್ಲಿ ಒಳಗಡೆ ಇರುವಂಥ ಬ್ಲೇಡ್ ಕಟ್ಟಾಗಿರೋದ್ರಿಂದ ಇದನ್ನು ನಾನು ಜಿಂಜರ್ನ ಆರ್ಗನೈಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸೆಕ್ಷನಲ್ಲಿ ಫಸ್ಟಿಗೆ ನಾನು ಈ ರೀತಿ ಏನಿಟ್ಟಿದ್ದೀನಿ ಹೋಲ್ಡರ್ ರೀತಿ ಇರೋವಂಥದ್ದು, ಇದು ಒಂದು ಕ್ಯಾನ್ದು ಟಾಪ್ ಪಾರ್ಟು ನೀವು ಫ್ರೀಸರಲ್ಲಿ ನೋಡಿದ್ರೆ ಇದು ಬಂದು ಬಾಟಮ್ ಪಾರ್ಟು. ಇದರಲ್ಲಿ ಕೆಲವೊಂದು ಸೊಪ್ಪುಗಳಿರ್ಬೋದು, ಕೆಲವೊಂದು ಗ್ರೀನ್ ಲೀವ್ಸ್ ಎಲ್ಲನೂ ನಾರ್ಮಲ್ ಜಸ್ಟ್ ಕವರ್ಸಲ್ಲಿ ಹಾಕಿ ಇಟ್ಟಿದ್ದೀನಿ, ಎಮರ್ಜೆನ್ಸಿಗೆ ಯೂಸ್ ಮಾಡೋ ಅಂಥದ್ದು. ಇದರಲ್ಲಿ ಆಗಲೇ ತೋರಿಸ್ದಂಗೆ ಕಾಲಿಫ್ಲವರ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೆರಡೂ ಕೂಡ ಬಂದು ಒಂದು ಐಸ್ ಕ್ರೀಮ್ ಬಾಕ್ಸು ಮತ್ತು ಒಂದು ಸ್ವೀಟ್ ಬಾಕ್ಸು. ಒಂದು ಐಸ್ ಕ್ರೀಮ್ ಬಾಕ್ಸಲ್ಲಿ ನಾನು ಈ ರೀತಿ ಕೊತ್ತಂಬರಿನ ನೀಟಾಗಿ ಬಿಡಿಸಿ ಕೆಳಗಡೆ ಮೇಲ್ಗಡೆ ಕೂಡ ಟಿಶ್ಯೂನ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಂದು ಇದು ಸ್ವೀಟ್ ಬಾಕ್ಸು. ನಾವು ಕೆಲವೊಂದು ಬಲ್ಕ್ ಕ್ವಾಂಟಿಟಿಯಲ್ಲಿ ಸ್ವೀಟ್ ತೊಗೊಂಡಾಗ ಈ ರೀತಿ ದೊಡ್ಡ ಬಾಕ್ಸ್ ಅನ್ನೋದು ಸಿಗುತ್ತೆ. ಇದರಲ್ಲಿ ನಾನು ದೋಸೆ ಮತ್ತು ಇಡ್ಲಿ ಬ್ಯಾಟರ್ನ ಇಟ್ಕೊಂಡಿದ್ದೀನಿ. ಇದರ ಕ್ವಾಂಟಿಟಿ ಬಂದು 1.5 ಲೀಟರ್ ಆಗಿರೋದ್ರಿಂದ ಇದು ತುಂಬ ಬ್ಯಾಟರ್ ಅನ್ನೋದು ಇಡಿಸುತ್ತೆ. ಇದರ ಡೌನ್ಗೆ ನಾನಿಲ್ಲಿ ಒಂದು ಬ್ಯಾಗ್ ರೀತಿ ಮೂಟೆನ ಕಟ್ಟಿಟ್ಕೊಂಡಿದ್ದೀನಲ್ವ, ಇದರಲ್ಲಿ ನಾನು ಟೊಮೆಟೊನ ಯೂಸ್ ಮಾಡ್ತೀನಿ. ಡೈಲಿ ಬೇಸಿಸ್ ಮೇಲೆ ಟೊಮೆಟೊ ಕಂಪಲ್ಸರಿ ಯೂಸ್ ಮಾಡೋದ್ರಿಂದ ಸೊ ಈಸಿಯಾಗಿ ಹಾಕೋಕ್ಕೋಸ್ಕರ ನಾನು ಇದರಲ್ಲಿ ಟೊಮೆಟೊನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ನಾನು ಲಾಕ್ ಮಾಡೋದು ಕೂಡ ಅಷ್ಟೇ, ಈ ರೀತಿ ಒಂದು ಕ್ಲಿಪ್ಸ್ ಎಲ್ಲ ಏನು ಸಿಗುತ್ತೆ ಇದರಿಂದ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅದರ ಡೌನ್ಗೆ ಬರೋದಾದರೆ ಎಲ್ಲ ವೆಜಿಟೇಬಲ್ಸ್ನ ಇಟ್ಕೊಳ್ಳೋ ಅಂತಹ ಒಂದು ಬಾಕ್ಸು. ಇದರಲ್ಲಿ ನಾನು ಆಗಲೇ ಹೇಳ್ದಂಗೆ ಕ್ಲಾತ್ ಬ್ಯಾಗ್ಸ್ನ ರೆಡಿ ಮಾಡಿಕೊಂಡು ಎಲ್ಲ ವೆಜಿಟೇಬಲ್ಸ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಡೋರ್ ಸೈಡ್ಗೆ ಬರೋಣ. ಫಸ್ಟಿಗೆ ನಾನು ನಾರ್ಮಲಾಗಿ ಎಗ್ ಟ್ರೇ ಏನಿರುತ್ತೆ ಅದರಲ್ಲಿ ಇಟ್ಕೊಳ್ತೀನಿ. ತುಂಬ ಬಲ್ಕ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನಾನು ಆ ಕ್ಯಾನ್ ರೀತಿ ಏನಿದೆ ಅದರಲ್ಲಿ ಇಟ್ಕೊಳ್ತೀನಿ. ಇದರಲ್ಲಿ ನಾನು ಚಾಕ್ಲೇಟ್ ಸಿರಪ್ನ ಇಟ್ಕೊಂಡಿದ್ದೀನಿ, ಕೆಲವೊಂದು ಡ್ರಿಂಕ್ಸ್ ಎಲ್ಲ ಮಾಡಿದಾಗ ಸರ್ವ್ ಮಾಡೋಕ್ಕೋಸ್ಕರ. ನೆಕ್ಸ್ಟ್ ಈ 2 ಬ್ರೂ ಬಾಟಲ್ಸು, ಇದು ಎಂಟಿ ಆದಮೇಲೆ ಈ ರೀತಿ ಚೆರಿ ಮತ್ತು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಅದರಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದು ಸೋಡಾ, ನಮಗೆ ನಾರ್ಮಲಾಗಿ ಬಾಟಲ್ ಸಿಕ್ಕಿರುತ್ತೆ. ಈ 3 ಕೂಡ ನಮಗೆ ಮಿಲ್ಕ್ ಹಾಕ್ಕೊಳ್ಳೋ ಅಂಥ ಪೌಡರ್ ಬಾಕ್ಸಸ್ಸು. ಒಂದರಲ್ಲಿ ಲೆಮನ್ನು, ಒಂದರಲ್ಲಿ ನಾನು ಮಿಲ್ಕ್ ಏನಿರುತ್ತೆ ಕೆನೆ ಅದನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಚಿಲ್ಲೀಸ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯಾಗಿರುವಂಥದ್ದು ಇನ್ನೊಂದು ಬಾಕ್ಸಲ್ಲಿ ನಾನು ಕರಿಬೇವನ್ನ ಸ್ಟೋರ್ ಮಾಡ್ಕೊಳ್ತೀನಿ. ಇದರ ಡೌನ್ಗೆ ಲಾಸ್ಟ್ ಇದರಲ್ಲಿ ಕೂಡ ಅಷ್ಟೇ ಒಂದು ಸೋಡಾ ಬಾಟಲ್ನ ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ಕೆಲವೊಂದು ಸರಿ ನಾವು ಡ್ರಿಂಕ್ಸ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ಸೊ ಈ ರೀತಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಂದು ನಾನು ಗಾರ್ಲಿಕ್ ಇಟ್ಕೊಂಡಿದ್ದೀನಿ. ಈ 2 ಕೂಡ ಜಾಮ್ ಬಾಟಲ್ಸು. ಅದು ಖಾಲಿ ಆದಮೇಲೆ ಈ ರೀತಿ ಫ್ರಿಡ್ಜ್ನ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಾನು ಹುಣಸೆಹಣ್ಣಿನ ಪೇಸ್ಟ್ನ ಇಟ್ಕೊಂಡಿದ್ದೀನಿ. ಇದು ಕೂಡ ಎಳ್ಳು ಬೆಲ್ಲ ಎಲ್ಲ ಕೊಡಬೇಕಾದ್ರೆ ಕೊಟ್ಟಿರುವಂತಹ ಒಂದು ಬಾಕ್ಸು. ಟೋಟಲಿ 0 ಕಾಸ್ಟಲ್ಲಿ ಇರೋವಂಥ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಫ್ರಿಡ್ಜ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿದ್ರಲ್ವ. ಸೊ ನಿಮ್ಗೇನಾದರೂ ಈ ಆರ್ಗನೈಸೇಷನ್ ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ಒಂದು ಲೈಕ್ ಮಾಡಿ. ಓವರಾಲ್ ಲುಕ್ ಬಂದು ಈ ರೀತಿಯಾಗಿ ಕಾಣಿಸ್ತಿದೆ. ಇಲ್ಲಿ ಇನ್ನೊಂದು ಟಿಪ್ಪು, ಸಾಮಾನ್ಯವಾಗಿ ಈ ಟೈಮಲ್ಲಿ ಈ ರೀತಿ ಪ್ರಸಾದದ ಬಾಕ್ಸಸ್ ಎಲ್ಲ ನಮಗೆ ಸಿಗುತ್ತೆ ಅಲ್ವಾ. ಸೊ ಈ ಪ್ರಸಾದದ ಬಾಕ್ಸ್ನ ಕೂಡ ಅಷ್ಟೇ ನಮಗೆ ತುಂಬ ಕ್ವಾಂಟಿಟಿಯಲ್ಲಿ ಸಿಕ್ಕಿದಾಗ ಇದನ್ನು ವೇಸ್ಟ್ ಮಾಡ್ದಿರಾ ಈ ರೀತಿ ಲಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಸಮರಲ್ಲಿ ಮಿಲ್ಕ್ ಶೇಕ್ಸ್ ಎಲ್ಲನೂ ಮಾಡ್ತಿರ್ತೀವಿ, ಅಂಥ ಟೈಮಲ್ಲಿ ಸ್ವೀಟ್ನೆಸ್ಗೆ ಇದನ್ನು ಯೂಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.